ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವರಿಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ತಿಳಿಸೋನಿದ್ದೇನೆ. ನಿಮ್ಮ ಹತ್ರ ಕೂಡ ರೇಷನ್ ಕಾರ್ಡ್ ಇದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಆ ಒಂದು ಮುಖ್ಯವಾದ ಅಪ್ಡೇಟ್ ಅನ್ನ ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ ತಿಳಿಸೋನಿದ್ದೇನೆ. ಅದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಇದೇ ತರ ಹಲವಾರು ತರದ ಅಪ್ಡೇಟ್ಸ್ ಗಳು ನಿಮಗಾಗಿ ನಮ್ಮ ಚಾನಲ್ ನಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ಮಾಹಿತಿ ತಲುಪಲಿ. ಇನ್ಯಾಕ್ ತಡ ಮಾಡೋದು, ಬೇಗನೆ ಒಂದು ಲೈಕ್ ಹಾಕಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಸ್ನೇಹಿತರೆ, ಯಾರ ಹತ್ರ ಎಲ್ಲ ರೇಷನ್ ಕಾರ್ಡ್ ಇದೆ ಅವರು ಅನ್ನಭಾಗ್ಯ ಅಂಗಡಿಗೆ ಹೋಗ್ಬಿಟ್ಟು ರೇಷನ್ ಅನ್ನ ತರ್ತಿದ್ರೆ ಒಬ್ಬ ವ್ಯಕ್ತಿಗೆ 5 kg ಅಂತ ಕೊಡ್ತಿದ್ರು. ಅದರ ಜೊತೆಗೆ ಸರ್ಕಾರದಿಂದ ಒಬ್ಬ ವ್ಯಕ್ತಿಗೆ ಇಂತಿಷ್ಟು ಅಂತ ದುಡ್ಡನ್ನ ಕೂಡ ನಿಮ್ಮ ಖಾತೆಗೆ ಹಾಕ್ತಾ ಇದ್ರು. ಏಪ್ರಿಲ್ ತಿಂಗಳಿಂದ ಈ ಹಣ ಯಾರ ಖಾತೆಗೂ ಕೂಡ ಇನ್ನೂ ಕ್ರೆಡಿಟ್ ಆಗಿಲ್ಲ. ಇನ್ನು 15 ಡೇಸ್ ಅಲ್ಲಿ ಈ ಹಣ ಬಂದು ನಿಮ್ಮ ಖಾತೆಗೆ ಸೇರುತ್ತೆ ಅಂತ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ. ಮತ್ತು ನೀವು ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ತರ್ತಾ ಇದ್ದಂತಹ ರೇಷನ್ ಅಕ್ಕಿಗಳಲ್ಲಿ ಒಂದಷ್ಟು ಪ್ಲಾಸ್ಟಿಕ್ ಅಕ್ಕಿಗಳು ಮಿಕ್ಸ್ ಆಗ್ತಾ ಇದೆ ಅಂತ ಮಾಹಿತಿ ಕೂಡ ಬರ್ತಾ ಇತ್ತು. ಮತ್ತು ಅನ್ನಭಾಗ್ಯ ಇಲಾಖೆಗೆ ಇದರ ಬಗ್ಗೆ ಒಂದಷ್ಟು ದೂರುಗಳು ಕೂಡ ಹೋಗಿದ್ವು. ಆವಾಗ ಅಕ್ಕಿಯನ್ನ ಪರಿಶೀಲನೆ ಮಾಡಿದಾಗ ಅಕ್ಕಿಗಳು ಮೇಲೆ ತೇಲ್ತಾ ಇದ್ವು. ಇವೆಲ್ಲ ಪ್ಲಾಸ್ಟಿಕ್ ಅಕ್ಕಿ ಅಂತ ದೂರನ್ನ ನೀಡಿದ್ರು. ಅವಾಗ ಅನ್ನಭಾಗ್ಯ ಇಲಾಖೆಯ ಕಡೆಯಿಂದ ಒಂದು ಮಾಹಿತಿಯನ್ನ ಕೊಟ್ರು. ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ, ಪೌಷ್ಟಿಕ ಅಕ್ಕಿ ಅಂತ ಹೇಳಿದ್ರು. ಹೆಚ್ಚಿನ ಸತ್ವಭರಿತ ಅಕ್ಕಿಗಳನ್ನ ನಾವು ಅದರಲ್ಲಿ ಆಡ್ ಮಾಡ್ತಾ ಇದೀವಿ ಅಂತ ಅನ್ನಭಾಗ್ಯ ಇಲಾಖೆಯ ಕಡೆಯಿಂದ ಅಪ್ಡೇಟ್ ಅನ್ನ ನೀಡಿದ್ರು. ನೀವು ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಇದರಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಅಕ್ಕಿಗಳು ಮಿಕ್ಸ್ ಆಗಿಲ್ಲ. ಇದು ಗೌರ್ಮೆಂಟ್ ಇಂದ ಬರ್ತಾ ಇದೆ. ಆದ್ರಿಂದ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಮತ್ತೆ ಆ ಪ್ಲಾಸ್ಟಿಕ್ ಅಕ್ಕಿಗಳನ್ನ ಮಿಕ್ಸ್ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ಈ ವಿಡಿಯೋಗೆ ಯಾರು ಲೈಕ್ ಹಾಕಿಲ್ಲ ಬೇಗನೆ ಒಂದು ಲೈಕ್ ಹಾಕಿ ಮತ್ತು ಇನ್ನು ಇದೇ ತರ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.